ರಾಜ್ಯ ಸರ್ಕಾರ ಏನ್ ಜನಪರ ಕಾರ್ಯಕ್ರಮ ಕೊಡ್ಬೇಕು ಕೊಡ್ಲಿ. ಕೇಂದ್ರ ಸರ್ಕಾರ ಯೋಜನೆಗೆ ಕಲ್ಲಾಕುವಂತ ಕೆಲಸ ಯಾಕೆ ಮಾಡ್ತೀರಿ? ಈಗಾಗಲೇ ಯಡಿಯೂರಪ್ಪರು ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ 4,000 ರೂಪಾಯಿ ಘೋಷಣೆ ಮಾಡಿದ್ರು. ದೇಶದ ಯಾವುದೇ ರಾಜ್ಯಗಳಲ್ಲಿ ಆ ರೀತಿ ಘೋಷಣೆ ಮಾಡಿರಲಿಲ್ಲ. ಅದನ್ನ ನಿಲ್ಸುವಂತ ಕೆಲಸ ಮಾಡಿದ್ರಿ. ಬಸವರಾಜ ಬೊಮ್ಮಾಯಿ ಅವರ ರೈತ ವಿದ್ಯಾನಿಧಿ ಅದಕ್ಕೂ ಕಲ್ಲಾಕುವಂತ ಕೆಲಸ ಮಾಡಿದ್ರಿ. ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಕುಂಡ್ಕೊಂಡು ಹೋಗ್ತಾ ಇದೆ. ಇವತ್ತು ಆಗ್ಲೇ ಹೇಳಿದ್ನಲ್ಲ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಗೃಹಲಕ್ಷ್ಮಿಯಿಂದ ಎಲ್ಲವೂ ಕೂಡ ಚುನಾವಣಾ ಲಕ್ಷ್ಮಿಗಳಾಗಿರುವಂತದ್ದು. ಲೋಕಸಭಾ ಚುನಾವಣೆ ಬಂತು, 3-4 ತಿಂಗಳು ಕಂತು ಹಾಗೆ ಹಿಡ್ಕೊಂಡಿದ್ರು. ಚುನಾವಣೆ ಸಂದರ್ಭದಲ್ಲಿ 2 ದಿನ ಮುಂಚೆ ಕೊಟ್ರು. ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ, ಮತದಾನ ಆಗೋ 3 ದಿನ ಮುಂಚೆ 8-10 ತಿಂಗಳದ್ದು ಅವಾಗ ರಿಲೀಸ್ ಮಾಡ್ತಾರೆ. ಅಂದ್ರೆ ಒಂದು ರೀತಿ ಭಾಗ್ಯಗಳೇನಿದ್ದಾವೆ ಜನರ ಕಲ್ಯಾಣಕ್ಕೋಸ್ಕರ ಅಲ್ಲ, ಒಂದು ರೀತಿ ಬಡತನವನ್ನ ಒಂದು ರೀತಿ ಜೋಕಾಗಿ ಮಾಡ್ತಾ ಇರುವಂತದ್ದು, ಮಜಾಕ್ ಮಾಡುವಂಥದ್ದು, ಉಡಾಫೆ ಮಾಡುವಂಥದ್ದು ಇದು ಯೋಜನೆ. ಅದು ಬಿಟ್ರೆ ಯಾವುದೇ ಒಂದು ಹೊಸ ಯೋಜನೆಗಳು ಕಾರ್ಯಕ್ರಮಗಳು ಇವತ್ತಿನವರೆಗೂ ರಾಜ್ಯ ಸರ್ಕಾರ ಕೊಡೋದಕ್ಕಾಗಿಲ್ಲ. ಇದು ಸಾಲದು ಅಂತ ಹೇಳಿ ದ್ವೇಷ ಭಾಷಣದ ಬಗ್ಗೆ ಶಾಸನವನ್ನ ತರ್ತಾರೆ, ಹೇಟ್ ಸ್ಪೀಚ್ ಬಗ್ಗೆ. ನನ್ನ ಪ್ರಕಾರ ಏನು ಕಾಂಗ್ರೆಸ್ ಸರ್ಕಾರ ಹೇಟ್ ಸ್ಪೀಚ್ ಅನ್ನೋ ಲೆಜಿಸ್ಲೇಷನ್ ಮೂಲಕ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂದಿರಾ ಗಾಂಧಿಯ 1975 ತುರ್ತು ಪರಿಸ್ಥಿತಿನ ಇವತ್ತು ನೆನಪು ಮಾಡುವಂಥದ್ದು. ಆ ಕರಾಳ ದಿನಗಳು ಮತ್ತೆ ಮರುಕಳಿಸುತ್ತ ನಮ್ಮ ರಾಜ್ಯದಲ್ಲಿ. ಹೇಟ್ ಸ್ಪೀಚ್ ಇದೇನ್ ಬಿಲ್ ಏನ್ ಲೆಜಿಸ್ಲೇಷನ್ ತರ್ತಾ ಇದ್ದಾರೆ, ಇದು ಏನೂ ಇಲ್ಲ. ಇವರ ವೈಫಲ್ಯಗಳನ್ನ ಜನರ ಮುಂದೆ ಅಥವಾ ಜನರಿಗೆ ಎಚ್ಚರಿಸುವಂತ ಕೆಲಸ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಏನ್ ಮಾಡ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ, ಇವರುಗಳನ್ನ ಕಟ್ಟಿ ಹಾಕುವಂತ ಒಂದು ಷಡ್ಯಂತ್ರ ಇದರಲ್ಲಿ ಇರುವಂತದ್ದೇ ಹೊರತು ಇದರಲ್ಲಿ ಯಾವುದೂ ಕೂಡ ಒಳ್ಳೆ ಉದ್ದೇಶಗಳು ಖಂಡಿತ ಇಲ್ಲ. ನಾವು ಕೂಡ ಸದನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಇದ್ರ ಬಗ್ಗೆ ನಾವು ಗಟ್ಟಿಯಾಗಿ ಧ್ವನಿಯನ್ನು ಎತ್ತೇವೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಂಪೂರ್ಣ ವಿಫಲವಾಗಿರುವಂಥದ್ದು. ಮುಖ್ಯಮಂತ್ರಿ ಕುರ್ಚಿ ಪೈಪೋಟಿಯಿಂದ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಮರೆತಿರುವಂಥದ್ದು. ರೈತರು ಕಂಗಾಲಾಗಿದ್ದರೆ ಅವರ ಸ್ಪಂದನೆಗೆ ಬರದೇ ಇರುವಂಥದ್ದು. ಇದು ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಅಲ್ಲ, ನುಡಿದಂತೆ ಇವತ್ತು ಮುಗ್ಗಿರಿಸುವಂತ ಸರ್ಕಾರ. ಇವತ್ತು ಜನರಿಗೆ ಯಾವುದೇ ಒಳ್ಳೆ ಒಳಿತನ್ನ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಈ ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ, ರಾಜ್ಯದ ಜನರ ಪಾಲಿಗೆ ಇವತ್ತು ಬದುಕಿದ್ದು ಕೂಡ ಸತ್ತಂತಾಗಿದೆ ಕಾಂಗ್ರೆಸ್ ಸರ್ಕಾರ. ಅಷ್ಟಂತೂ ಸತ್ಯ. ಸರ್, ಅದು ಮಾಧ್ಯಮದ ಸ್ನೇಹಿತರಿಗೆ ಅಥವಾ ನಮ್ಗಷ್ಟೇ ಅಲ್ಲ, ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ. ಏನಪ್ಪಾ ಹೈಕಮಾಂಡ್ ಇವತ್ತು ಖರ್ಗೆ ಬೇರೆ ಹಿಂಗ್ ಹೇಳೋಗ್ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ್ರು ಮಾತನಾಡ್ತಾ ಇದಾರೆ, ಯತೀಂದ್ರರೇ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ ಗೊಂದಲ ಇವತ್ತು ಆಡಳಿತ ಪಕ್ಷದಲ್ಲೇ ಕಾಡ್ತಾ ಇದೆ. ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರ? ಮೊನ್ನೆ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಶಾಸಕರು ಸಿಕ್ಕಿದ್ರು ಮೊನ್ನೆ ದಿನ. ಅವ್ರು ಹೇಳ್ತಾ ಇದ್ರು, ಏನ್ ಸರ್ ಏನಾಗುತ್ತೆ ಅಂತ. ನಾನು ಕೂಡ ಸಹಜವಾಗಿ ಕ್ಯೂರಿಯಾಸಿಟಿಯಿಂದ ಕೇಳಿದೆ. ಇಲ್ಲ ಸರ್, ಈ ಸಿದ್ದರಾಮಯ್ಯನವರು ದೇವರಾಜ ಅರಸ್ ದಾಖಲೆ ಮುರಿಬೇಕು ಅಂತ ಹೇಳ್ತಾರೆ, ದೇವರಾಜ ಅರಸ್ ದಾಖಲೆ ಮುಗಿದ್ಮೇಲೆ ದೀಪಾವಳಿ ಆಗ್ಲಿ ಆಮೇಲೆ ರಾಜೀನಾಮೆ ಕೊಡಬೇಕು ಅಂತಾರೆ. ಹಂಗಾರೆ ನಂಬಕ್ ಆಗೋದಿಲ್ಲ. ಆದ್ರೆ ನಾವಂತೂ ಇಳಿಸ್ತೀವಿ ಸರ್, ಬಿಡೋದಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಸೊ ನಮಗೆ ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಇದ್ದಷ್ಟು ದಿನ ಎಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಮಾಡೋಗಿದ್ದಾರೆ,
ಯಾವ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ತಾರೆ ಜನರ ಮನಸ್ಸಿನಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಕೇವಲ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತು ಜನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಈಗಾಗಲೇ ದೇಶದ ಜನರಿಂದ ದೂರ ಆಗಿದೆ. 400ಕ್ಕೂ ಹೆಚ್ಚು ಸಂಸದರನ್ನ ಇದ್ದಂತ ಕಾಂಗ್ರೆಸ್ ಪಕ್ಷ ಈಗ 100ಕ್ಕೆ ಬಂದು ನಿಂತಿದೆ. 66ಕ್ಕೂ ಕೂಡ ಹೋಗಿತ್ತು. ಒಟ್ಟಾರೆಯಾಗಿ ಜನರ ವಿಶ್ವಾಸವನ್ನ ಕಳೆದುಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಾರ್ಟಿಯಿಂದ ಇವತ್ತು ರೀಜನಲ್ ಪಾರ್ಟಿ ಆಗಿರುವಂಥದ್ದು. ಓಟ್ ಚೋರಿ ಅಂತ ಹೇಳಿ ಕಪಟ ನಾಟಕವನ್ನ ಮಾಡಿ ಜನರನ್ನ ಮನಸ್ಸನ್ನ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ಇವರಿದ್ದಾರೆ. ಆದ್ರೆ ಬಿಹಾರ್ ಪ್ರಜ್ಞಾವಂತ ಮತದಾರರು ಇವರ ಷಡ್ಯಂತ್ರ ಕುತಂತ್ರಕ್ಕೆ ತಕ್ಕ ಉತ್ತರವನ್ನ ಈಗಾಗಲೇ ನೀಡಿದ್ದಾರೆ. ಮುಂದಿನ ವೆಸ್ಟ್ ಬೆಂಗಾಲ್ ರಾಜ್ಯದ ಚುನಾವಣೆ ಇರ್ಬೋದು, ಇತರ ರಾಜ್ಯದ ಚುನಾವಣೆ ಇರ್ಬೋದು, ಅದ್ರಲ್ಲಿ ಮತ್ತೊಮ್ಮೆ ಅದನ್ನ ರುಜುವಾತ್ ಮಾಡ್ತಾರೆ. ಆದ್ರೆ ನಾನು ತಮ್ಮ ಮುಖೇನ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೇಳುವಂಥದ್ದು, ಈ ರೀತಿ ಅಪಪ್ರಚಾರವನ್ನ ಮಾಡೋದನ್ನ ಬಿಟ್ಟು ವಾಸ್ತವಿಕವಾಗಿ ಕಾಂಗ್ರೆಸ್ ಪಕ್ಷ ಯಾಕೆ ಜನರಿಂದ ದೂರ ಆಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಸರಿಪಡಿಸ್ಕೊಳ್ತಕ್ಕಂತ ತಂತ್ರಗಳು ಮಾಡಿದ್ರೆ ಅದಕ್ಕೆ ಏನಾರ ಸ್ವಲ್ಪ ಸಿಗ್ಬೋದು ಅವ್ರಿಗೆ ಉತ್ತರ. ಯಾರು? ನಾ ಯತ್ನಾಳ್ ಅವ್ರ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀನಿ. ಅದು ₹1 ಹಾಕ್ಬೇಕು, 1 ಕೋಟಿ ರೂಪಾಯಿ ಹಾಕ್ಬೇಕು ನಾನು ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅವ್ರು ಉಪಮುಖ್ಯಮಂತ್ರಿ ಇಳಿಸ್ಬಿಟ್ಟಿದ್ದಾರೆ ನನ್ನ. ನೋಡಿ, ನಮ್ದೊಂದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಜನ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೂತು 5 ವರ್ಷಗಳ ಕಾಲ ಈ ಸರ್ಕಾರದ ಜನ ವಿರೋಧಿ, ಬಡ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ ವಿಪಕ್ಷವಾಗಿ ಕೂಡ ನಾವು ಸಮರ್ಥವಾಗಿ ಮಾಡ್ಬೇಕು ಅಂತ ವಿಪಕ್ಷದಲ್ಲಿ ಕೂರಿಸಿದ್ದಾರೆ. ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಗೆ ಆತುರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಹಪಾಪಿನೂ ಕೂಡ ನಮ್ಗಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇರ್ಬೋದು, ಅಮಿತ್ ಶಾ ಜಿ ಇರ್ಬೋದು, ಸಂತೋಷ್ ಜಿ ಅವರು ಇರ್ಬೋದು, ಪಕ್ಷದ ಎಲ್ಲ ಹಿರಿಯರು ಪಕ್ಷದ ಸಂಘಟನೆಯನ್ನ ಬಲಪಡಿಸಬೇಕು ಅನ್ನುವ ಒಂದು ಉದ್ದೇಶದ ನನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ. ಅದನ್ನು ಸಮರ್ಪಕವಾಗಿ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾವೇನು ಅಧಿಕಾರಕ್ಕೆ ಬಂದ್ಬಿಡ್ಬೇಕು, ನಾವು ವಿರೋಧ ಪಕ್ಷದಲ್ಲಿ ಕೂರಕ್ಕೆ ಇನ್ನೂ 2 ವರ್ಷ ವಿರೋಧ ಪಕ್ಷದಲ್ಲಿ ಕೂರಕ್ಕೆ ನಾವು ತಯಾರಿದ್ದೇವೆ, ನಾವು ಕೂರ್ತೇವೆ. ಪ್ರಶ್ನೆ ಯಾರು? ಅವ್ರು ನನ್ನ ಹೆಸರು ಹೇಳದೇ ಇದ್ರೆ ಅವ್ರ ದಿನ ಊಟ ಸೇರೋದಿಲ್ಲ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿರೋದು. ಒಂದು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಬೆಂಗಳೂರಿನಲ್ಲಿ ಕೂಡ ಚರ್ಚೆ ಆಯ್ತು. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವತ್ತು 150 ಕೋಟಿ 200 ಕೋಟಿ ಡ್ರಗ್ಸ್ಗಳು ಪದೇ ತಿಂಗಳಲ್ಲಿ 3-4 ಸಲ ಸೀಸ್ ಆಗ್ತದೆ ಅಂತ ಹೇಳಿದ್ರೆ, ಮತ್ತೆ ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಅದು ಹರಡ್ತಾ ಇದೆ ಅಂತ ಹೇಳಿದ್ರೆ, ಇದು ಎಲ್ಲಿಗೋಗಿ ಮುಟ್ತಾ ಇದೆ ಅಂತೇಳಿ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಾತ್ರದಲ್ಲಿ ಡ್ರಗ್ಸ್ಗಳು ಸೀಸ್ ಮಾಡ್ತಾ ಇದಾರೆ. ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆ ಕೂಡ ಸಲ್ಲಿಸಬೇಕಾಗ್ತದೆ. ಮತ್ತೊಂದು ಕಡೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಗ್ರಾಮೀಣ ಭಾಗದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಬೆಂಗಳೂರು ಮಹಾನಗರದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಹಿಂದೆ ಇರ್ತಕ್ಕಂಥ ದೊಡ್ಡ ದುಷ್ಟ ಶಕ್ತಿಗಳು ಯಾವುವು ಅಂದ್ರೆ ಬುಡಕ್ಕೆ ಹೋಗಿ ಅವ್ರನ್ನ ಹಿಡಿಯುವಂತ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ಗೃಹ ಸಚಿವರಾಗ್ಲಿ, ಪೊಲೀಸ್ ಇಲಾಖೆ ಆಗ್ಲಿ ಇನ್ನು ಬಿಗಿಯಾಗಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗ್ತದೆ. ನೋಡಿ, ನಾವು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಮಲ್ತಾಯ ಧೋರಣೆ ಆಗ್ಲಿ ಅನ್ಯಾಯವನ್ನ ಮಾಡ್ತಾ ಇಲ್ಲ. ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ. ಇವರ 5200 ಕೋಟಿ ಪ್ರಧಾನಮಂತ್ರಿಗಳೇ ಇವತ್ತು
ಘೋಷಣೆ ಮಾಡಿದ್ದಾರೆ, ನಮ್ಮ ಮ್ಯಾನಿಫೆಸ್ಟೋಲ್ ಇದೆ ಅಂತ ಹೇಳಿದ್ರೆ ಅದರಿಂದ ಹಿಂದೋಗೋದಕ್ಕೆ ಅಸಾಧ್ಯ. ಅದು 2 ವರ್ಷ ಇಲ್ಲಿ ಪ್ರಶ್ನೆ ಇರೋದು ಆಯ್ತು. ನನ್ನ ಪ್ರಶ್ನೆ ಇರೋದು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ 1.5 ಲಕ್ಷ ಕೋಟಿ ಕೊಡ್ತೇವೆ ಅಂತೇಳಿ ಪ್ರತಿ ವರ್ಷ 30,000 ಕೋಟಿ ಕೊಡಕ್ಕೆ ಇನ್ನು ಒಂದ್ ಹೆಜ್ಜೆನೂ ಕೂಡ ಮುಂದಿಟ್ಟಿಲ್ಲ. ರಾಜ್ಯದಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ ಅದ್ರ ಬಗ್ಗೆ ವರದಿಯನ್ನ ಸಂಪೂರ್ಣ ದೆಹಲಿ ಕೊಡ್ತಾ ಇಲ್ಲ. ಇವತ್ತು ನ್ಯಾಷನಲ್ ಹೈವೇ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಿದೆ, ಲ್ಯಾಂಡ್ ಅಕ್ವಿಸಿಷನ್ ಕೂಡ ಮಾಡ್ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಜನೌಷಧಿ ಕೇಂದ್ರ ಕೊಡ್ತೇವೆ, ಅದಕ್ಕೂ ಕಲ್ಲಾಗ್ತೇವೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಜನರಿಗೆ ಕಾಣಬಾರದು. 5,200 ಕೋಟಿ ಬಗ್ಗೆ ಹೇಳ್ತಾರೆ. ಇವರು ಮ್ಯಾಚಿಂಗ್ ಗ್ರಾಂಟ್ ಕೊಡದೇನೆ, ಅನುದಾನ ಕೊಡದೇನೆ, ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಏನು ಕೊಡದೇನೆ ಅನುದಾನ ಕೊಡಿ ಅಂದ್ರೆ ಹೆಂಗಾಗ್ತದೆ? ಇವ್ರು ಒಂದ್ ಹೆಜ್ಜೆ ಇಡ್ಲಿ, ಫಸ್ಟ್ ನೀರಾವರಿ ಯೋಜನೆಗಳ ಹಣವನ್ನ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಲ್ಲ. ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪ್ ಇವ್ರಿಗೂ ನೋಡಿ, ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕೈ ಕಟ್ಟಾಕ್ದಂಗಾಗಿದೆ. ಯಾವುದೇ ಆದಾಯ ರಾಜ್ಯಕ್ಕಲ್ಲ ಇವ್ರಿಗೆ ಬರ್ತಾ ಇಲ್ಲ. ಉದಾಹರಣೆಗೆ ಹೇಳ್ತೇನೆ, ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಪದೇ ಪದೇ ಹೇಳ್ತಾ ಇದೀವಿ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ರಾಜ್ಯದ ಹಣವನ್ನ ಕಾನೂನು ಬಾಹಿರವಾಗಿ ತೆಲಂಗಾಣ ರಾಜ್ಯಕ್ಕೆ ಸಾವಿರಾರು ಅಕೌಂಟ್ಗಳನ್ನ, ಫೇಕ್ ಅಕೌಂಟ್ಗಳು ಓಪನ್ ಮಾಡಿ ಅಲ್ಲಿ ಹಾಕಿ ಅಲ್ಲಿ ಡ್ರಾ ಮಾಡಿ ಚುನಾವಣೆ ಬಳಸಿರ್ತಕ್ಕಂಥದ್ದು. ಇವ್ರಿಗೆ ಯಾವುದೇ ಈಗ ನೋಡಿ ಉದಾಹರಣೆ, ಬೇರೆ ಬೇರೆ ದೊಡ್ಡ ದೊಡ್ಡ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಯಾರು ಅವ್ರಿಗೆ ಹುಡ್ತಾ ಇಲ್ಲ. ಇಷ್ಟು ಮಾತ್ರ ನಿಮ್ಗೆ ಭರವಸೆ ಕೊಡ್ತಾನೆ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಘೋಷಣೆ ಮಾಡಿದ್ರೆ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ. ಆದ್ರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ. ಆರೋಪ ಮಾಡೋದನ್ನ ಬಿಟ್ರೆ ಅವರು ಒಂದ್ ಹೆಜ್ಜೆ ನೀರಾವರಿ ಯೋಜನೆಗಳಲ್ಲಿ ಒಂದ್ ಹೆಜ್ಜೆ ಮುಂದಕ್ಕೂ ಹೋಗ್ತಾ ಇಲ್ಲ. ಮನೆ ಕಟ್ಟಿಲ್ಲ, ನೀರಾವರಿ ಕೂಡ ಏನು ಬೇಡ ಸ್ವಾಮಿ. ಈಗಾಗಲೇ ನಮ್ಮಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನು ಇದೆ. ಅದೆಲ್ಲವೂ ಇರಲಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರನ್ನ ಇವ್ರು ಕಟ್ಟಾಕೋದಕ್ಕಾಗ್ಲಿಲ್ಲ. ಇವರೇನೇನು ಹೇಟ್ ಸ್ಪೀಚ್ ಬಗ್ಗೆ ಮಾತನಾಡ್ತಾರೆ. ಹಂಗಾಗಿ ವಿರೋಧ ಪಕ್ಷವನ್ನ ಮಟ್ಟ ಹಾಕುವಂತ ಒಂದು ಷಡ್ಯಂತ್ರ ಇದೆಯವನ್ನ ಬೇರೆ ಏನು ಅದರಿಂದ ಸದುದ್ದೇಶ ಇಲ್ಲ.